ತಮಿಳುನಾಡಿಗೆ ಕರ್ನಾಟಕ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಹಾಗೂ ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವ ವಿವಿಧ ನೀರಾವರಿ ಯೋಜನೆಗಳ ಜಾರಿಗೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರೆ ನೀಡಿರುವ ಅಖಂಡ ಕರ್ನಾಟಕ ಬಂದ್ ಬೆಂಬಲಿಸಿ ಇಂದು ಅತ್ತಿಬೆಲೆ ಗಡಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರ್ ಅವರ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿ ನಂತರ ಬಿಡಲಾಯಿತು. ಇನ್ನು ಅತ್ತಿಬೆಲೆ ಗಡಿ ಸೇರಿದಂತೆ ತಾಲೂಕಿನಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಆಯೋಜಿಸಲಾಗಿದೆ. ಹಾಗೆಯೇ ಅತ್ತಿಬೆಲೆ ಗಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಮುಚ್ಚಲಾಗಿದೆ. ಇನ್ನು ಯಥಾವತ್ತಾಗಿ ಬಸ್, ಆಟೋ, ಲಾರಿ ಸೇರಿದಂತೆ ಸಾರಿಗೆ ಸೇವೆಗೆ ಯಾವುದೇ ತೊಂದರೆಯಾಗಿಲ್ಲ. ಸ್ಥಳದಲ್ಲಿ ಅಡಿಷನಲ್ ಎಸ್ಪಿ ಲಕ್ಷ್ಮೀನಾರಾಯಣ್, ಡಿವೈಎಸ್ಪಿ ಮಲ್ಲೇಶ್, ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಜಿಗಣಿ, ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಮತ್ತು ಪೊಲೀಸರು ಹಾಜರಿದ್ದರು. ಮೇಕೆದಾಟು ಯೋಜನೆ ವಿರೋಧಪಟ್ಟ ತಮಿಳುನಾಡು ಸರ್ಕಾರಕ್ಕೆ ಮೇಕೆದಾಟು ಯೋಜನೆ ಪಟ್ಟ ತಮಿಳುನಾಡು ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಮೇಕೆದಾಟು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಶೀಘ್ರವೇ ಪ್ರಾರಂಭಿಸಬೇಕು ಮತ್ತು ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಯನ್ನು ಕೂಡ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಯದೆ ರಾಜ್ಯ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಲೇಬೇಕಾಗಿರತಕ್ಕಂಥ ಅನಿವಾರ್ಯ ಪರಿಸ್ಥಿತಿ. ಕಾರಣ ಈ ವರ್ಷ ನಮಗೆ ಮುಂಗಾರು ಮಳೆ ಕೈಕೊಟ್ಟಿದೆ. ಕಾವೇರಿ ಕೊಳ್ಳದ ಎಲ್ಲ ಅಣೆಕಟ್ಟುಗಳು ಬರಿದಾಗಿದೆ. ಆದರೆ ಕೇವಲ ಒಂದು ಕಬಿನಿ ಜಲಾಶಯದಿಂದ ಕೇರಳದಲ್ಲಿ ಮಳೆ ಆಗ್ತಾ ಇರೋದರ ಕಾರಣ ಕಬಿನಿ ಜಲಾಶಯದಿಂದ ಮಾತ್ರ ನೀರು ಬರ್ತಾ ಇದೆ. ಆ ನೀರನ್ನು ಕೂಡ ತಮಿಳುನಾಡಿಗೆ ಬಿಡ್ತಿದ್ದಾರೆ. ನಮ್ಮ ರಾಜ್ಯದ ಅದರಲ್ಲೂ ಕಾವೇರಿ ಕೊಳ್ಳದ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರದ ಜಿಲ್ಲೆಗಳಿಗೆ ರೈತರಿಗೆ ನೀರನ್ನು ಕುಡಿಯೋ ವ್ಯವಸಾಯಕ್ಕೆ ಕೊಡಬೇಕಾಗ್ತದೆ. ಅದನ್ನು ಕೊಡೋಕ್ಕಾಗದಿರೋರಿಗೆ ನೀರನ್ನು ಬಿಟ್ಟರೆ ಯಾವ ರೀತಿ ಸರ್ಕಾರ ಮಳೆನೇ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಆದರೂ ನೀರನ್ನು ಬಿಡ್ತಿದ್ದಾರೆ. ಇದ್ರ ಮಧ್ಯದಲ್ಲಿ ನಮಗೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಅನ್ಯಾಯವನ್ನು ಮಾಡ್ತಕ್ಕಂತಹ ಕಾವೇರಿ ನ್ಯಾಯಮಂಡಳಿ ಈಗಾಗಲೇ ಅವರು ಒಂದು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕರ್ನಾಟಕದ ವಿರುದ್ಧನೇ ತೀರ್ಪನ್ನು ಕೊಟ್ಕೊಂಡು ಬಂದಿದ್ದಾರೆ. ಇದುವರೆಗೂ ಕೂಡ ನಮಗೆ ಯಾವತ್ತೂ ಕೂಡ ಅವರು ನ್ಯಾಯವನ್ನು ಕೊಟ್ಟಿಲ್ಲ ಕಾವೇರಿ ನ್ಯಾಯಮಂಡಳಿ. ನಾವು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದಾಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಎರಡೂ ರಾಜ್ಯಗಳ ರೈತರ ಸಮಸ್ಯೆಯನ್ನು ಆಲಿಸಬೇಕು ಮತ್ತು ಕುಡಿಯುವ ನೀರಿನ ಯೋಜನೆಗೆ ಎಷ್ಟೆಲ್ಲ ನೀರು ಬೇಕಾಗ್ತದೆ ಇದನ್ನು ಕೂಡ ನೋಡಬೇಕು, ಕೇಳಬೇಕು, ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ಒಂದು ನಿರ್ಣಯನ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ದೀವಿ. ಆದರೆ ಇವತ್ತು ಈ ಕಾವೇರಿ ನ್ಯಾಯಮಂಡಳಿ ಕರ್ನಾಟಕ ಸರ್ಕಾರದ ವಿರುದ್ಧನೇ ಪದೇ ಪದೇ ಮೊನ್ನೆ ಕಳೆದ ವಾರ 3 TMC ನೀರನ್ನು ಬಿಡಬೇಕು, ಪ್ರತಿ ದಿನ 25,000 2,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟಿತ್ತು. ಮೊನ್ನೆ ತಿರ್ಗ ಮತ್ತೆ 16 TMC ನೀರನ್ನು ಬಿಡಬೇಕು ಅಂತೇಳಿ ತೀರ್ಪನ್ನು ಕೊಟ್ಟಿದೆ. ಎಲ್ಲಿಂದ ನೀರು ತಂದು ಕೊಡೋದು? ನೀರೇ ಇಲ್ಲ, ಅಲ್ಲಿ ರಕ್ತನೂ ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಅಂಥ ಪರಿಸ್ಥಿತಿ. ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಬಿಡಬಾರ್ದು. ಮೇಕೆದಾಟು ಯೋಜನೆಗೆ ಯಾವುದೇ ಕಾರಣಕ್ಕೂ ತಡ ಮಾಡದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಪಾರ್ಲಿಮೆಂಟು ಹೇಳಿದೆ ಮೇಕೆದಾಟು ಅಣೆಕಟ್ಟನ್ನು ಕಟ್ಕೋಬೋದು ಅಂತೇಳಿ. ಆದರೆ ನಮ್ಮ ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಸುಮ್ಮನಿದೆ ಗೊತ್ತಿಲ್ಲ. ಈಗ ತಮಿಳುನಾಡು ಸರ್ಕಾರದ ಜೊತೆ ಇವರು ಅಲ್ಲಿ ಕಾಂಗ್ರೆಸ್ ಅವ್ರಿಗೆ ಸಪೋರ್ಟ್ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾವೆಲ್ಲರೂ ಒಟ್ಟೊಟ್ಟಿಗೆ ಮಾತಾಡ್ಕೊಂಡು ಏನೋ ಮಾಡ್ಕೋತೀವಿ ಅಂತೇಳಿ ಏನೋ ಅವ್ರ ಮನಸ್ಸಲ್ಲಿ ಇರ್ಬೋದೇನೋ. ಆದರೆ ನಿಮ್ಮ ಪಾರ್ಟಿಗಳು ನೀವೇನೋ ಮಾಡ್ಕೊಳ್ಳಿ, ಆದರೆ ನಮ್ಮ ರಾಜ್ಯದ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಕುಡಿಯೋ ನೀರಿನ ಜನತೆಯ ಹಿತವನ್ನು ಕಾಪಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ದಾಹವನ್ನು ಹಿಂಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಹಾಗಾಗಿ ಈ ಹೋರಾಟ ಅದಕ್ಕೋಸ್ಕರನೇ ಮಾಡ್ತಾ ಇರೋದು. ಕಳೆದ 15-20 ದಿನಗಳಿಂದ ನಿರಂತರವಾದಂಥ ಚಳವಳಿಯನ್ನು ಮಾಡ್ತಾ ಇದ್ವಿ. ಸರ್ಕಾರ ಇದ್ರ ಬಗ್ಗೆ ಒಂದು ಗಮನನೇ ಹರಿಸ್ತಾ ಇಲ್ಲ. ಈಗ ಅವರು ಯಾವುದೋ ಕ್ಯಾಬಿನೆಟ್ಗಳನ್ನು ರಚನೆ ಮಾಡ್ಕೋಬೇಕು, ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಆದರೆ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಹೋರಾಟ, ಇವತ್ತಿನ ಬಂದ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಇವತ್ತು ಮೇಕೆದಾಟು ಯೋಜನೆಯನ್ನು ತಮಿಳುನಾಡು ಸರ್ಕಾರ ಅಡ್ಡಿಪಡಿಸಬಾರ್ದು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಕಾರಣ ಈಗಾಗಲೇ ಅವರು ಕುಡಿಯೋ ನೀರಿಗೋಸ್ಕರ
ಅವರು ಒಂದು ಡ್ಯಾಮನ್ನು ಕಟ್ಕೊಂಡ್ರು ಒಗನೆಕಲ್ಲಲ್ಲಿ ಒಂದು ಡ್ಯಾಮನ್ನು ಕಟ್ಕೊಂಡ್ರು. ಆವತ್ತು ಕೂಡ ನಾವು ಅಡ್ಡಿಪಡಿಸೋಕೆ ಹೋಗಲಿಲ್ಲ. ಹೋರಾಟ ಆಯಿತು, ಆದರೂ ಕೂಡ ಕುಡಿಯೋ ನೀರಿನ ಯೋಜನೆ ಅಂತ ಹೇಳ್ಬಿಟ್ಟು ಅದನ್ನು ಅಡ್ಡಿಪಡಿಸಲಿಲ್ಲ. ಇವತ್ತು ನಾವು ಕುಡಿಯೋದಕ್ಕೋಸ್ಕರನೇ ಮೇಕೆದಾಟಲ್ಲಿ ಅಣೆಕಟ್ಟನ್ನು ಕಟ್ಕೊಳ್ತಕ್ಕಂಥದ್ದು. ಇವತ್ತು ತಮಿಳುನಾಡು ಮಾಧ್ಯಮಗಳಲ್ಲಿ ಅಂದರೆ ಒಂದಷ್ಟು ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಜನರನ್ನು ದಿಕ್ತಪ್ತಕ್ಕಂಥದ್ದು, ತಮಿಳ್ ಬಾಂಧವರನ್ನು ದಿಕ್ತಪ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಸೆಂಬ್ಲಿನಲ್ಲೂ ಕೂಡ ನಾನು ಅದನ್ನು ನೋಡಿದೆ. ಯಾರೋ ಅನ್ಬುಮಣಿ ಶ್ರೀಮತಿ ಅನ್ಬುಮಣಿ ದಿವ್ಯಾನೋ ಭವ್ಯನೋ ಯಾರೋ ಅಮ್ಮ ಹೇಳ್ತಿದ್ರು, ಒಗನೆಕಲ್ಲಲ್ಲಿ ನಾವು ಡ್ಯಾಮ್ ಕಟ್ಟಿದ್ದೀವಿ, ಒಗನೆಕಲ್ಲಿಂದ ಮೇಕೆದಾಟು ಅಣೆಕಟ್ಟಿಗೆ 4 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ. ಅದರೊಳಗೆ ಏನಾದರೂ ಅವರು ಅಣೆಕಟ್ಟನ್ನು ಕಟ್ಕೊಂಡ್ಬಿಟ್ರೆ ಇಲ್ಲಿ ಸಹಸ್ರಾರು ಪ್ರಾಣಿ ಪಕ್ಷಿಗಳು, ಸಾವಿರಾರು ಎಕರೆ ಭೂಮಿ ನಾಶ ಆಗ್ತದೆ, ನಮ್ಮ ಡ್ಯಾಮ್ಗಳಿಗೆ ನೀರು ಬರೋದಿಲ್ಲ, ಹಾಗೆ ಹೀಗೆ ಅಂತೇಳಿ ಹೇಳ್ತಿದ್ರು. ಇದು ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಇವತ್ತು ನ್ಯಾಯಾಧೀಕರಣ ಕರ್ನಾಟಕಕ್ಕೆ ತಮಿಳುನಾಡಿಗೆ 177 TMC ವಾರ್ಷಿಕ ನೀರನ್ನು ಬಿಡಬೇಕಾಗಿದೆ. ಅದನ್ನು ಖಂಡಿತ ಮಳೆ ಬಂದ ಆ ಸಂದರ್ಭದಲ್ಲಿ ಹೋಗುತ್ತೆ. ಅದನ್ನು ಯಾರು ಅಡ್ಡಿಪಡಿಸೋಕ್ಕಾಗೋದಿಲ್ಲ. ಅದು ತೀರ್ಪನ್ನು ಕೊಟ್ಟಿದೆ ಕಾವೇರಿ ನ್ಯಾಯಾಧೀಕರಣ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಆದರೆ ಹೆಚ್ಚುವರಿ ನೀರನ್ನು ಬಳಸ್ಕೊಳ್ಳೋದಕ್ಕೆ ಇಲ್ಲೊಂದು ಡ್ಯಾಮನ್ನು ಕಟ್ಟಿ ನಾವು ಅದನ್ನು ಕುಡಿಯೋದಕ್ಕೆ ಬಳಸ್ಕೋಬೇಕು ಅಂತೇಳಿ ಈ ಮೇಕೆದಾಟು ಯೋಜನೆ. ಇದರಿಂದ ಈಗ ಒಗನೆಕಲ್ ಡ್ಯಾಮನ್ನು ಕಟ್ಟೋಗಲೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಹಾನಿಯಾಗಿದೆ. ಅಲ್ಲೂ ಕೂಡ ಮರ ಗಿಡ ಎಲ್ಲ ಹೋಗಿದೆ. ಹಾಗೆ ಅವ್ರು ನಿಲ್ಲಿಸ್ಬಿಟ್ಟಿದ್ರಾ? ಇದು ನನ್ನ ಪ್ರಶ್ನೆ ಅವರಿಗೆ. ಯಾರು ಇವತ್ತು ಮೇಕೆದಾಟು ವಿರೋಧ ಮಾಡ್ತಾ ಇದ್ರು ತಮಿಳುನಾಡಲ್ಲಿ, ಅವ್ರಿಗೆ ಮಾಡ್ತಕ್ಕಂಥ ಪ್ರಶ್ನೆ. ಈಗ ಕರ್ನಾಟಕದಲ್ಲಿ ಕೂಡ ಬಂದ್ಗೆ ಕರೆ ನೀಡಿದ್ರಿ, ಆದರೆ ಇವತ್ತು ಎಂದಿನಂತೆ ಸಂಚಾರ ಮಾಡ್ತಿದ್ದೆ, ಬಂದ್ ಎಫೆಕ್ಟ್ ಆಗ್ತಿಲ್ಲ ಅನ್ನೋದು ಒಂದು ಆರೋಪ. ಇದು ಸ್ವಾಭಾವಿಕವಾಗಿ ನಾವು ಯಾವುದೇ ಸಂದರ್ಭದಲ್ಲಿ ಈ ನಾಡಿನ ಹಿತಕ್ಕಾಗಿ, ನಾಡಿನ ಜನತೆಯ ಹಿತಕ್ಕಾಗಿ ಬಂದ್ಗೆ ಕರೆ ಕೊಡ್ತೀವಿ. ಅಂದರೆ ಬಂದಂದರೆ ಇದು ದೊಡ್ಡ ಮಟ್ಟದ ಚಳುವಳಿ. ಬಂದಂಥ ಕ್ಷಣ ಏನೋ ಆಗ್ಬಿಡುತ್ತೆ ಅಂತಲ್ಲ. ಬಂದಂದ್ರೆ ಒಂದು ಪ್ರತಿರೋಧ, ಅದು ರಾಜ್ಯಕ್ಕೆ ಕೇಂದ್ರಕ್ಕೆ ಗೊತ್ತಾಗಬೇಕು ಅಂದ್ರೆ ಒಂದು ದೊಡ್ಡ ಮಟ್ಟದ ಚಳುವಳಿ ಅದು. ಅದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾ ನಮ್ಮ ಬೆಂಗಳೂರಲ್ಲಿ ಒಂದಷ್ಟು ಜನ ಸೇರಿಕೊಂಡು